ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಜೀವನವೆಂಬ ಮಹಾಸಾಗರದ ದಡದಲ್ಲಿ ನಿಂತು ಅಲೆಯ ಎಣಿಸುವ ಚಪಲ ನಮ್ಮದು. ಪ್ರತಿ ಅಲೆಯೂ ಬಂದು ಕಾಲಿಗೆ ತಾಗಿದಾಗ ತಣ್ಣಗಿನ ಅನುಭವವಾಗುತ್ತದೆ. ಆದರೆ ಅದೇ ಅಲೆ ಜೋರಾಗಿ ಬಂದು ನಮ್ಮನ್ನು ತಳ್ಳಿದಾಗ ಸಮುದ್ರದ ಮೇಲೆ ಕೋಪಿಸಿಕೊಳ್ಳುತ್ತೇವೆ. ನಾವೇಕೆ ಇಷ್ಟೊಂದು ಅಸಹಾಯಕರಾಗಿದ್ದೇವೆ? ದಿನವಿಡೀ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಕತ್ತಲೆಯೊಂದು ಮಲಗಿರುತ್ತದಲ್ಲ, ಆ ಕತ್ತಲೆಯ ಹೆಸರೇನು ಗೊತ್ತೇ? ಅದೇ ದುಃಖ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೂರಾರು ಮುಖಗಳನ್ನು ನೋಡುತ್ತೇವೆ, ಸಾವಿರಾರು ಮಾತುಗಳನ್ನು ಕೇಳುತ್ತೇವೆ. ಆದರೆ ಪ್ರತಿ ಕ್ಷಣವೂ ನಮ್ಮೊಳಗೆ ಒಂದು ಸಣ್ಣ ಅಸಮಾಧಾನದ ಕಿಡಿ ಉರಿಯುತ್ತಲೇ ಇರುತ್ತದೆ. ಯಾರೋ ಏನೋ ಅಂದರೆಲ್ಲ, ಎಲ್ಲೋ ಏನೋ ಕಳೆದು ಹೋಯಿತೆಂದು, ಇನ್ಯಾರೋ ನಮಗೆ ಮೋಸ ಮಾಡಿದರೆಂದು ನಾವು ಕಣ್ಣೀರು ಹಾಕುತ್ತೇವೆ. ಕಣ್ಣೀರಿನ ಪ್ರತಿ ಹಣಿಯೂ ಹೊರಗಿನ ಪ್ರಪಂಚದ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಅವನಿಂದಲೇ ನಾನಿಷ್ಟೊಂದು ನೊಂದಿದ್ದು, ಆ ಪರಿಸ್ಥಿತಿಯೇ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದು ಎಂದು ದೂರುತ್ತಾ ಇಡೀ ಆಯುಷ್ಯವನ್ನು ಕಳೆದುಬಿಡುತ್ತೇವೆ. ಆದರೆ ಒಮ್ಮೆಯಾದರೂ ಕನ್ನಡಿಯ ಮುಂದೆ ನಿಂತು ಆ ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೇರವಾಗಿ ನೋಡಿ ಈ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೇವೆ: ಈ ಇಡೀ ಜಗತ್ತಿನಲ್ಲಿ ನಮ್ಮನ್ನು ಅತ್ಯಂತ ಹೆಚ್ಚಾಗಿ ನೋಯಿಸುತ್ತಿರುವ ಆ ವ್ಯಕ್ತಿ ಯಾರು? ಆ ಶಕ್ತಿ ಯಾವುದು? ನಾವು ಹೊರಗಿನ ಶತ್ರುಗಳನ್ನು ಹುಡುಕುತ್ತಾ ಇಡೀ ಬ್ರಹ್ಮಾಂಡವನ್ನು ಅಲೆಯುತ್ತೇವೆ. ಆದರೆ ನಮ್ಮ ಪರಮಶತ್ರು ನಮ್ಮದೇ ನೆರಳಿನಂತೆ ನಮ್ಮೊಳಗೆ ಅಡಗಿ ಕುಳಿತಿದ್ದಾನೆ. ಹೌದು, ನಿನ್ನ ದುಃಖದ ಕಾರಣ ನೀನೇ. ಈ ಸತ್ಯವನ್ನು ಒಪ್ಪಿಕೊಳ್ಳಲು ಜಗತ್ತಿನ ಅತ್ಯಂತ ದೊಡ್ಡ ಧೈರ್ಯ ಬೇಕು. ಏಕೆಂದರೆ ನಮ್ಮ ತಪ್ಪುಗಳನ್ನು ನಾವೇ ಒಪ್ಪಿಕೊಳ್ಳುವುದು ಅಂದರೆ ನಮ್ಮ ಅಹಂಕಾರಕ್ಕೆ ನಾವೇ ಚೂರಿ ಇರಿತದಂತೆ. ನಮಗೆ ಅನ್ನಿಸುತ್ತದೆ, ನಾವೊಬ್ಬರು ಮಹಾನ್ ಸಾಧಕರು, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವವರು, ಆದರೂ ನಮಗೆ ಮಾತ್ರ ಏಕೆ ಇಷ್ಟೊಂದು ಕಷ್ಟ ಎಂದು. ನಾವು ನಮ್ಮನ್ನು ಸದಾ ಒಬ್ಬ ಅಸಹಾಯಕ ಬಲಿಪಶುವಿನಂತೆ, ವಿಕ್ಟಿಮ್ ಅಂತ ಬಿಂಬಿಸಿಕೊಳ್ಳಲು ಇಷ್ಟಪಡುತ್ತೇವೆ. ಏಕೆಂದರೆ ಅದರಲ್ಲಿ ಒಂದು ರೀತಿಯ ನಕಲಿ ನೆಮ್ಮದಿಯಿದೆ. ಬೇರೆಯವರನ್ನು ದೂಷಿಸಿದಾಗ ನಮ್ಮ ಜವಾಬ್ದಾರಿ ಮುಗಿದು ಹೋಗುತ್ತದೆ. ಆದರೆ ಯಾವಾಗ ನೀನು ನಿನ್ನ ದುಃಖಕ್ಕೆ ಹೊರಗಿನ ಪ್ರಪಂಚ ಕಾರಣವಲ್ಲ, ಬದಲಾಗಿ ನಿನ್ನದೇ ಆಲೋಚನೆಗಳು, ನಿನ್ನದೇ ನಿರೀಕ್ಷೆಗಳು ಮತ್ತು ನಿನ್ನದೇ ಅತಿಯಾದ ಮೋಹ ಕಾರಣ ಎಂದು ಅರಿತುಕೊಳ್ಳುತ್ತೀಯೋ, ಅಂದಿನಿಂದ ನಿನ್ನ ನಿಜವಾದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆ ಆರಂಭವಾಗುತ್ತದೆ. ಈ ಜಗತ್ತಿನಲ್ಲಿ ನಡೆಯುವ ಯಾವುದೇ ಘಟನೆಯೂ ತನ್ನಷ್ಟಕ್ಕೆ ತಾನೇ ಒಳ್ಳೆಯದೂ ಅಲ್ಲ, ಕೆಟ್ಟದೂ ಅಲ್ಲ. ಅದೊಂದು ಕೇವಲ ಘಟನೆ. ಮಳೆ ಬರುವುದು ಪ್ರಕೃತಿಯ ನಿಯಮ. ಬೆಳೆ ಒಣಗುತ್ತಿರುವ ರೈತನಿಗೆ ಆ ಮಳೆ ಅಮೃತ. ಆದರೆ ಮದುವೆ ಮುಂತಾದ ಶುಭ ಸಮಾರಂಭ ಹಮ್ಮಿಕೊಂಡವರಿಗೆ ಅದೇ ಮಳೆ ಕಾಟ. ಇಲ್ಲಿ ಮಳೆ ತಾರತಮ್ಯ ಮಾಡುತ್ತಿದೆಯೇ? ಇಲ್ಲ. ಮಳೆ ಕೇವಲ ಸುರಿಯುತ್ತಿದೆ. ಆದರೆ ಆ ಮಳೆಯನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಆಧಾರದ ಮೇಲೆ ನಮ್ಮ ಸುಖ ಮತ್ತು ದುಃಖ ನಿರ್ಧಾರವಾಗುತ್ತದೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಂದು ಸಂದರ್ಭವೂ ಕೇವಲ ಒಂದು ಪ್ರೇರಕವಷ್ಟೇ. ಅದಕ್ಕೆ ನಮ್ಮ ಮನಸ್ಸು ನೀಡುವ ವ್ಯಾಖ್ಯಾನವೇ ನಮ್ಮ ದುಃಖಕ್ಕೆ ಮೂಲ ಕಾರಣ. ಯಾರೋ ರಸ್ತೆಯಲ್ಲಿ ಹೋಗುವಾಗ ನಮಗೆ ಬೈದರೆ ಆ ಶಬ್ದ ಗಾಳಿಯಲ್ಲಿ ಕರಗಿ ಹೋಗುತ್ತದೆ. ಆದರೆ ನಾವು ಆ ಶಬ್ದವನ್ನು ಹಿಡಿದು ಮನಸ್ಸಿನ ಕೋಣೆಯಲ್ಲಿ ಕೂಡಿಟ್ಟು ಅದಕ್ಕೆ ನೂರಾರು ಅರ್ಥಗಳನ್ನು ಕಲ್ಪಿಸಿ, ಅವನು ನನಗೆ ಹೀಗೆ ಹೇಗೆ ಅನ್ನಬಹುದು, ನಾನಿಷ್ಟು ಕೀಳಾಗಿದ್ದೇನಾ ಎಂದು ರಾತ್ರಿಯಿಡೀ ನಿದ್ದೆಗೆಟ್ಟು ಹೋಗುತ್ತೇವೆ. ಇಲ್ಲಿ ನೊಂದಿದ್ದು ಆ ಶಬ್ದದಿಂದಲ್ಲ, ಬದಲಾಗಿ ಆ ಶಬ್ದಕ್ಕೆ ನೀನು ನೀಡಿದ ಅತಿಯಾದ ಪ್ರಾಮುಖ್ಯತೆಯಿಂದ. ನಿನ್ನ ಮನಸ್ಸು ಒಂದು ದೊಡ್ಡ ಕನ್ನಡಿಯಿದ್ದಂತೆ. ಆ ಕನ್ನಡಿಯಲ್ಲಿ ಧೂಳು ತುಂಬಿಕೊಂಡಿದ್ದರೆ ಎದುರಿಗಿರುವ ಸುಂದರವಾದ ಮುಖವು ವಿಕಾರವಾಗಿಯೇ ಕಾಣುತ್ತದೆ. ನಾವು ದಿನವಿಡೀ ಕನ್ನಡಿಯ ಮೇಲಿನ ಧೂಳನ್ನು ಒರೆಸುವ ಬದಲು ಎದುರಿಗಿರುವ ಮುಖವನ್ನೇ ಬದಲಾಯಿಸಲು ಹೊರಡುತ್ತೇವೆ. ಇದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ. ನಮ್ಮ ಆಸೆಗಳು ನಮಗೆ ಸಿಗದಿದ್ದಾಗ ನಾವು ಸೃಷ್ಟಿಸಿಕೊಳ್ಳುವ ಆಕ್ರೋಶವೇ ದುಃಖವಾಗಿ ಬದಲಾಗುತ್ತದೆ. ಪ್ರಕೃತಿಯನ್ನು ಅದರ ನಿಯಮದಂತೆ ನಡೆಯಲು ಬಿಡದೆ ನಮ್ಮ ಇಷ್ಟದಂತೆ ಇಡೀ ಜಗತ್ತು ತಿರುಗಬೇಕು ಎಂದು ಬಯಸುವುದೇ ಮಾನವನ ಮೊದಲ ಪತನ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸ್ವತಂತ್ರವಾದದ್ದು. ಯಾರೂ ಯಾರಿಗೂ ಕಟ್ಟುಬಿದ್ದಿಲ್ಲ. ಆದರೆ ನಾವು ಬೇರೆಯವರನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮ್ಮ ಮಕ್ಕಳು, ನಮ್ಮ ಸಂಗಾತಿ, ನಮ್ಮ ಸ್ನೇಹಿತರು ಎಲ್ಲರೂ ನಾವು ಹೇಳಿದಂತೆಯೇ ಕೇಳಬೇಕು ಎಂದು ನಿರೀಕ್ಷಿಸುತ್ತೇವೆ. ಯಾವಾಗ ಅವರ ಸ್ವತಂತ್ರ ಆಲೋಚನೆಗಳು ನಮ್ಮ ಅಹಂಗೆ ತಾಗುತ್ತವೆಯೋ, ಆಗ ನಮ್ಮೊಳಗೆ ನೋವಿನ ಬುಗ್ಗೆ ಚಿಮ್ಮುತ್ತದೆ. ಆ ನೋವಿಗೆ ಅವರು ಕಾರಣವಲ್ಲ, ನಿನ್ನ ಒಡೆತನದ ಭಾವನೆ ಕಾರಣ. ಒಮ್ಮೆ ಯೋಚಿಸು, ನೀನು ಹುಟ್ಟಿದಾಗ ಏನನ್ನು ತಂದಿದ್ದೆ? ಈ ಭೂಮಿಯ ಮೇಲೆ ಬರಿಗೈಯಿಂದ ಬಂದ ನೀನು ಇಲ್ಲದ ಸಂಬಂಧಗಳನ್ನು, ಆಸ್ತಿಪಾಸ್ತಿಗಳನ್ನು ನನ್ನದು ನನ್ನದು ಎಂದು ಅಪ್ಪಿಕೊಂಡು ಕುಳಿತಿದ್ದೀಯಾ? ಯಾವುದು ನಿನ್ನದಲ್ಲವೋ ಅದು ನಿನ್ನಿಂದ ದೂರ ಹೋದಾಗ ನೀನೇಕೆ ಕಣ್ಣೀರು ಹಾಕುತ್ತೀಯಾ? ನದಿ ಹರಿಯುವುದು ಸಮುದ್ರವನ್ನು ಸೇರಲು. ದಾರಿಯಲ್ಲಿ ಸಿಗುವ ಕಲ್ಲು, ಬಂಡೆ, ಮರಗಳನ್ನು ಅದು ಪ್ರೀತಿಸುತ್ತದೆ. ಆದರೆ ಯಾವುದನ್ನೂ ಗಟ್ಟಿಯಾಗಿ ಹಿಡಿದು ನಿಲ್ಲುವುದಿಲ್ಲ. ಏಕೆಂದರೆ ಅದಕ್ಕೆ ಗೊತ್ತು,
ತಾನು ನಿಂತರೆ ತನ್ನ ಅಸ್ತಿತ್ವವೇ ಇಲ್ಲ ಎಂದು. ಆದರೆ ಮನುಷ್ಯ ಮಾತ್ರ ಪ್ರತಿಯೊಂದನ್ನೂ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಬಯಸುತ್ತಾನೆ. ಕಾಲದ ಹರಿವಿನಲ್ಲಿ ಎಲ್ಲವೂ ಬದಲಾಗುತ್ತಿರುತ್ತದೆ. ನಿನ್ನ ತಾರುಣ್ಯ, ನಿನ್ನ ಸೌಂದರ್ಯ, ನಿನ್ನ ಸಂಪತ್ತು, ನಿನ್ನ ಸುತ್ತಲಿರುವ ಜನರು ಎಲ್ಲವೂ ಒಂದು ದಿನ ಮಣ್ಣಾಗುವವೇ ಅಥವಾ ಮರೆಯಾಗವೆ. ಈ ಶಾಶ್ವತವಲ್ಲದ ಜಗತ್ತಿನಲ್ಲಿ ಅಶಾಶ್ವತವಾದ ವಿಷಯಗಳ ಮೇಲೆ ಶಾಶ್ವತವಾದ ಸುಖವನ್ನು ಹುಡುಕಲು ಹೊರಟಿರುವುದೇ ನಿನ್ನ ಇಂದಿನ ದುಸ್ಥಿತಿಗೆ ಕಾರಣ. ನಿನ್ನ ದುಃಖಕ್ಕೆ ನಿನ್ನ ಅಜ್ಞಾನವೇ ಪರಮ ಕಾರಣ. ನೀನು ಯಾರು ಎಂಬುದನ್ನು ನೀನು ಮರೆತುಬಿಟ್ಟಿದ್ದೀಯಾ. ನೀನು ಈ ದೇಹವಲ್ಲ, ಈ ಚಂಚಲವಾದ ಮನಸ್ಸಲ್ಲ, ನೀನು ಆನಂದ ಸ್ವರೂಪನಾದ ಆತ್ಮ. ಆದರೆ ನೀನು ನಿನ್ನನ್ನು ಕೇವಲ ಈ 5.5 ಅಡಿ ದೇಹಕ್ಕೆ ಸೀಮಿತಗೊಳಿಸಿಕೊಂಡು ಅದಕ್ಕೆ ಸಿಗುವ ಸಣ್ಣಪುಟ್ಟ ನೋವುಗಳನ್ನೇ ನಿನ್ನ ಹಣೆಬರಹ ಎಂದುಕೊಂಡಿದ್ದೀಯಾ. ಬಂಗಾರದ ಒಡಲೆಗೆ ತಾನು ಬಂಗಾರ ಎಂಬ ಅರಿವಿಲ್ಲದಿದ್ದರೆ ಅದು ಕೇವಲ ಒಂದು ಆಕಾರಕ್ಕೆ ಹೆದರುತ್ತದೆ. ಒಡೆದು ಹೋದರೆ ತನ್ನ ಅಸ್ತಿತ್ವವೇ ಮುಗಿದು ಹೋಯಿತು ಎಂದುಕೊಳ್ಳುತ್ತದೆ. ಆದರೆ ಅಚ್ಚಿಗನಿಗೆ ಗೊತ್ತು, ಆಕಾರ ಬದಲಾದರೂ ಚಿನ್ನದ ಮೌಲ್ಯ ಬದಲಾಗುವುದಿಲ್ಲ. ನಿನ್ನೊಳಗೂ ಆ ದಿವ್ಯವಾದ ಚಿನ್ನವಿದೆ. ಆದರೆ ನೀನು ಹೊರಗಿನ ಆಕಾರಗಳಿಗೆ ಮಾರುಹೋಗಿ ದುಃಖಿಸುತ್ತಿದ್ದೀಯಾ. ನಿನ್ನ ಇಂದಿನ ಈ ಆಂತರಿಕ ಕಳವಳ, ಈ ಒಂಟಲಿತನ, ಈ ನೋವೆಲ್ಲವೂ ನಿನಗೆ ಪ್ರಕೃತಿ ನೀಡುತ್ತಿರುವ ಎಚ್ಚರಿಕೆಯ ಗಂಟೆ. ಹೊರಗೆ ನೋಡಿದ್ದು ಸಾಕು, ಇನ್ನು ನಿನ್ನೊಳಗೆ ನೀನು ಇಣಿಕಿ ನೋಡು ಎಂದು ಪ್ರಕೃತಿ ನಿನಗೆ ಸದ್ದಿಲ್ಲದೆ ಹೇಳುತ್ತಿದೆ. ಆದರೆ ನೀನು ಇನ್ನೂ ಆ ಧ್ವನಿಗೆ ಕಿವುಡನಾಗಿದ್ದೀಯಾ. ಇಲ್ಲಿಂದ ನಮ್ಮ ಯಾನ ಕೇವಲ ಹೊರಗಿನ ಪ್ರಪಂಚದ ದೂರಿಗಳ ಪಟ್ಟಿಯನ್ನು ಹರಿದು ಹಾಕಿ ನಮ್ಮ ಆಂತರಿಕ ಸಾಮ್ರಾಜ್ಯದ ಕಡೆಗೆ ಹೆಜ್ಜೆ ಇಡುವುದಾಗಿದೆ. ನಾವು ಮುಂದಿನ ಹಂತದಲ್ಲಿ ಈ ದುಃಖದ ಬೇರುಗಳು ನಮ್ಮ ಮನಸ್ಸಿನ ಆಳದಲ್ಲಿ ಹೇಗೆ ಹರಡಿಕೊಂಡಿವೆ ಮತ್ತು ಅವುಗಳನ್ನು ಒಂದೊಂದಾಗಿ ಹೇಗೆ ಕಿತ್ತೆಸೆಯಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ. ಈ ತಿಳುವಳಿಕೆಯೇ ನಮ್ಮನ್ನು ಮುಂದಿನ ದಾರಿಗೆ ಕರೆದೊಡೆಯುತ್ತದೆ. ಹಿಂದಿನ ಹಂತದಲ್ಲಿ ನಾವು ದುಃಖದ ಮೂಲ ನಮ್ಮೊಳಗೇ ಇದೆ ಎಂಬ ಕಟು ಸತ್ಯವನ್ನು ಅರಿತುಕೊಂಡೆವು. ಈಗ ಆ ಸತ್ಯದ ಮತ್ತೊಂದು ಆಳವಾದ ಪದರವನ್ನು ಬಿಡಿಸಿ ನೋಡಬೇಕಾಗಿದೆ. ಮನುಷ್ಯನ ಮನಸ್ಸು ಒಂದು ಮಾಯಾವಿ ಜಾಲವಿದ್ದಂತೆ. ಅದು ಸದಾ ಭವಿಷ್ಯತ್ತಿನ ಕನಸುಗಳಲ್ಲಿ ಅಥವಾ ಭೂತಕಾಲದ ನೆನಪುಗಳಲ್ಲೇ ಬದುಕುತ್ತಿರುತ್ತದೆ. ಈ ಕ್ಷಣದಲ್ಲಿ ಬದುಕುವುದನ್ನು ಅದು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದೆ. ನಮ್ಮ ದುಃಖದ ಬಹುಪಾಲು ಭಾಗ ನಮ್ಮ ಅತಿಯಾದ ಆಸೆಗಳು ಮತ್ತು ಅಪೇಕ್ಷೆಗಳಿಂದಲೇ ಸೃಷ್ಟಿಯಾಗುತ್ತದೆ. ನಾವು ಒಂದು ಸಣ್ಣ ಬೀಜವನ್ನು ಬಿತ್ತಿ ಮರುದಿನವೇ ಅದರಿಂದ ಮಧುರವಾದ ಹಣ್ಣನ್ನು ನಿರೀಕ್ಷಿಸುತ್ತೇವೆ. ಆ ಹಣ್ಣು ಸಿಗದಿದ್ದಾಗ ಪ್ರಕೃತಿಯನ್ನು ಶಪಿಸುತ್ತೇವೆ. ಕರ್ಮವನ್ನು ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿದೆ. ಆದರೆ ಫಲದ ಮೇಲಿನ ಅತಿಯಾದ ವ್ಯಾಮೋಹವೇ ನಮ್ಮನ್ನು ನರಕಕ್ಕೆ ದೂಡುತ್ತದೆ. ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆಯೂ ಸ್ವಾರ್ಥದ ಕಪ್ಪು ಕಾಣಿಕೆ ಅಡಗಿರುತ್ತದೆ. ನಿಷ್ಕಾಮ ಭಾವನೆಯಿಂದ ಯಾವ ಕೆಲಸವನ್ನು ಮಾಡದ ಕಾರಣ ಪ್ರತಿಯೊಂದು ಕ್ರಿಯೆಯೂ ಒಂದು ಹೊಸ ಬಂಧನವಾಗಿ ನಮ್ಮನ್ನು ಕಾಡತೊಡಗುತ್ತದೆ. ಯೋಚಿಸಿ ನೋಡಿ, ನೀವು ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಿದರೆ ಅವರಿಂದ ಕನಿಷ್ಠ ಒಂದು ಧನ್ಯವಾದ ಎಂಬ ಮಾತನ್ನು ನಿರೀಕ್ಷಿಸುತ್ತೀರಿ. ಆ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷಿಸಿ ಹೋದಾಗ ನಿಮ್ಮ ಮನಸ್ಸು ಎಷ್ಟು ನೋವುಣ್ಣುತ್ತದೆ. ಆ ನೋವಿಗೆ ಆ ವ್ಯಕ್ತಿಯ ನಡವಳಿಕೆ ಕಾರಣವೇ ಅಥವಾ ನಿಮ್ಮೊಳಗಿದ್ದ ಆ ಧನ್ಯವಾದದ ಅಪೇಕ್ಷೆ ಕಾರಣವೇ? ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆಯೇ ನಿಮ್ಮನ್ನು ನೋಯಿಸಿದ್ದು. ನಾವು ಪ್ರೀತಿಯ ಹೆಸರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದೇವೆ. ನಾನು ನಿನ್ನನ್ನು ಇಷ್ಟೊಂದು ಪ್ರೀತಿಸುತ್ತೇನೆ, ನೀನು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸಬೇಕು ಎನ್ನುವುದು ಪ್ರೀತಿಯಲ್ಲ, ಅದೊಂದು ಮಾನಸಿಕ ಒಪ್ಪಂದ. ಈ ಒಪ್ಪಂದ ಮುರಿದಾಗ ದುಃಖದ ಆರಂಭವಾಗುತ್ತದೆ. ನಿಜವಾದ ಪ್ರೀತಿ ಎಂದರೆ ಕೊಡುವುದು ಮಾತ್ರ. ಅಲ್ಲಿ ಪಡೆದುಕೊಳ್ಳುವ ಹಪಹಪಿತನ ಇರುವುದಿಲ್ಲ. ಆದರೆ ನಮ್ಮ ಇಂದಿನ ಸಂಬಂಧಗಳೆಲ್ಲವೂ ನಿರೀಕ್ಷೆಗಳ ತಳಹದಿಯ ಮೇಲೆ ನಿಂತಿವೆ. ಅದಕ್ಕಾಗಿಯೇ ಪ್ರತಿ ಮನೆಯಲ್ಲೂ ಪ್ರತಿ ಮನಸ್ಸಿನಲ್ಲೂ ಅಶಾಂತಿಯ ನೆರಳು ಆವರಿಸಿದೆ. ನಾವು ಸೃಷ್ಟಿಸಿಕೊಳ್ಳುವ ಭ್ರಮೆಗಳು ಎಷ್ಟು ಶಕ್ತಿಯುತವಾಗಿರುತ್ತವೆ ಎಂದರೆ ಅವುಗಳ ಮುಂದೆ ನೈಜ ಪ್ರಪಂಚವೇ ಮಸುಕಾಗಿಬಿಡುತ್ತದೆ. ನಾವು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ನಮ್ಮದೇ ಆದ ಒಂದು ಕಾಲ್ಪನಿಕ ಚಿತ್ರವನ್ನು ಮನಸ್ಸಿನಲ್ಲಿ ಬಿಡಿಸಿಟ್ಟುಕೊಂಡಿರುತ್ತೇವೆ. ನಮ್ಮ ಸಂಗಾತಿ ಹೀಗೇ ಇರಬೇಕು, ನಮ್ಮ ಸ್ನೇಹಿತರು ನಮಗಾಗಿ ಪ್ರಾಣವನ್ನೇ ಕೊಡಬೇಕು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ವಾಸ್ತವದಲ್ಲಿ ಆ ವ್ಯಕ್ತಿ ತನ್ನದೇ ಆದ ದೌರ್ಬಲ್ಯಗಳೂ ಮಿತಿಗಳೂ ಇರುವ ಒಬ್ಬ ಸಾಮಾನ್ಯ ಮನುಷ್ಯನಾಗಿರುತ್ತಾನೆ. ಯಾವಾಗ ಆ ವ್ಯಕ್ತಿಯ ನೈಜ ರೂಪ ನಮ್ಮ ಕಾಲ್ಪನಿಕ ಚಿತ್ರಕ್ಕೆ ಹೊಂದುವುದಿಲ್ಲವೋ ಆಗ ನಮಗೆ ನಿರಾಶೆಯಾಗುತ್ತದೆ. ಅವನು ನನಗೆ ವಂಚಿಸಿದ ಎಂದು ನಾವು ಕೂಗಾಡುತ್ತೇವೆ. ಆದರೆ ಸತ್ಯವೇನೆಂದರೆ ಅವನು ನಿನಗೆ ವಂಚಿಸಲಿಲ್ಲ, ನಿನ್ನದೇ ಕಾಲ್ಪನಿಕ ಭ್ರಮೆ ನಿನಗೆ ವಂಚಿಸಿತು. ನೀನು ವಾಸ್ತವವನ್ನು ಅದರ ನೈಜ ರೂಪದಲ್ಲಿ ಒಪ್ಪಿಕೊಳ್ಳಲು ಸಿದ್ಧನಿಲ್ಲದ ಕಾರಣ ಈ ನೋವನ್ನು ನೀನೇ ಆಹ್ವಾನಿಸಿಕೊಂಡಿದ್ದೀಯಾ. ನಮ್ಮ ಮನಸ್ಸು ಸದಾ ಹೋಲಿಕೆಗಳಲ್ಲೇ ಸುಖವನ್ನು ಹುಡುಕುತ್ತದೆ. ಪಕ್ಕದ ಮನೆಯವನ ಕಾರು ನಮ್ಮಗಿಂತ ದೊಡ್ಡದಾಗಿದ್ದರೆ ನಮ್ಮ ಮನೆಯ ನೆಮ್ಮದಿ ಹಾರಿಹೋಗುತ್ತದೆ. ನಮ್ಮ ಹತ್ತಿರ ಇರುವುದನ್ನು ನೋಡಿ ಆನಂದಿಸುವುದನ್ನು ಬಿಟ್ಟು ಬೇರೆಯವನ ಹತ್ತಿರ ಇರುವುದನ್ನು ನೋಡಿ ಹೊಟ್ಟೆಕಿಚ್ಚುಪಡುವುದು ಮನುಷ್ಯನ ಸಹಜ ಗುಣವಾಗಿಬಿಟ್ಟಿದೆ. ಈ ಹೋಲಿಕೆಯ ಕಾಯಿಲೆಯೇ ಇಂದಿನ ಅರ್ಧದಷ್ಟು ಖಿನ್ನತೆಗೆ ಕಾರಣ.
ಭಗವಂತ ಪ್ರತಿಯೊಂದು ಜೀವಿಯನ್ನು ಅನನ್ಯವಾಗಿ ಸೃಷ್ಟಿಸಿದ್ದಾನೆ. ಒಂದು ಗುಲಾಬಿ ಹೂವು ಎಂದಿಗೂ ಕಮಲವಾಗಲು ಬಯಸುವುದಿಲ್ಲ. ಒಂದು ಕೋಡಿಲೆ ಎಂದಿಗೂ ನವಿಲಿನಂತೆ ಗರಿಬಿಚ್ಚಿ ಕುಣಿಯಲು ಆಸೆಪಡುವುದಿಲ್ಲ. ಅವು ತಮ್ಮ ಅಸ್ತಿತ್ವದಲ್ಲೇ ಪರಿಪೂರ್ಣವಾಗಿವೆ. ಆದರೆ ಬುದ್ಧಿವಂತ ಎನಿಸಿಕೊಂಡ ಮನುಷ್ಯ ಮಾತ್ರ ಸದಾ ಇನ್ಯಾರೋ ಆಗಲು ಹಪಹಪಿಸ್ತಾ ತನ್ನಲ್ಲಿರುವ ದಿವ್ಯತೆಯನ್ನು ತಾನೇ ಕಳೆದುಕೊಳ್ಳುತ್ತಿದ್ದಾನೆ. ನೀನು ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡಾಗ ಒಂದೋ ನೀನು ಅಹಂಕಾರಿಯಾಗುತ್ತೀಯ, ಇಲ್ಲವೇ ಕೀಳರಿಮೆಯಿಂದ ನರಳುತ್ತೀಯ. ಈ ಎರಡೂ ಸ್ಥಿತಿಗಳು ದುಃಖದ ಹೆಬ್ಬಾಗಿಲುಗಳೇ. ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ 60,000 ಆಲೋಚನೆಗಳು ಬರುತ್ತವೆ. ಈ ಆಲೋಚನೆಗಳಲ್ಲಿ 90% ನಕಾರಾತ್ಮಕ ಮತ್ತು ನಿರರ್ಥಕ ಆಲೋಚನೆಗಳೇ ಆಗಿರುತ್ತವೆ. ನಾವು ಭೂತಕಾಲದಲ್ಲಿ ನಮಗೆ ನಡೆದ ಅನ್ಯಾಯಗಳನ್ನು ನೆನೆದು ಕಣ್ಣೀರು ಹಾಕುತ್ತೇವೆ, ಇಲ್ಲವೇ ಭವಿಷ್ಯತ್ತಿನಲ್ಲಿ ಏನಾಗುವುದೋ ಎಂಬ ಭಯದಲ್ಲಿ ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ಭೂತಕಾಲ ಎಂಬುದು ಸತ್ತುಹೋದ ಶವವಿದ್ದಂತೆ. ಅದನ್ನು ಎಷ್ಟು ದಿನ ಅಗೆದರೂ ಅದರಿಂದ ದುರ್ವಾಸನೆಯೇ ಹೊರಬರಲು ಸಾಧ್ಯವೇ ಹೊರತು ಜೀವ ಬರಲು ಸಾಧ್ಯವಿಲ್ಲ. ಹಾಗೆಯೇ ಭವಿಷ್ಯತ್ತು ಎಂಬುದು ಇನ್ನೂ ಹುಟ್ಟದ ಮಗುವಿದ್ದಂತೆ. ಅದರ ಬಗ್ಗೆ ಅತಿಯಾಗಿ ಚಿಂತಿಸುವುದು ಮೂರ್ಖತನ. ನಮ್ಮ ಕೈಯಲ್ಲಿರುವ ಏಕೈಕ ಸತ್ಯ ಎಂದರೆ ಈ ವರ್ತಮಾನ ಕ್ಷಣ ಮಾತ್ರ. ಆದರೆ ನಮ್ಮ ಮನಸ್ಸು ಈ ಕ್ಷಣದಲ್ಲಿ ಇರಲು ನಿರಾಕರಿಸುತ್ತದೆ. ಅದು ಸದಾ ಕಾಲದ ಚಕ್ರದಲ್ಲಿ ಓಡುತ್ತಿರುತ್ತದೆ. ಈ ಓಟವೇ ನಮ್ಮನ್ನು ದಣಿಸುತ್ತದೆ, ನಮ್ಮ ನೆಮ್ಮದಿಯನ್ನು ಕಸಿಯುತ್ತದೆ. ಆಧ್ಯಾತ್ಮದ ದೃಷ್ಟಿಯಲ್ಲಿ ದುಃಖ ಎನ್ನುವುದು ಒಂದು ಕತ್ತಲೆ ಇದ್ದಂತೆ. ಕತ್ತಲೆಗೆ ತನ್ನದೇ ಆದ ಅಸ್ತಿತ್ವವಿಲ್ಲ, ಅಲ್ಲಿ ಬೆಳಕಿನ ಅಭಾವವಿದೆ ಅಷ್ಟೇ. ಅದೇ ರೀತಿ ನಿನ್ನ ಜೀವನದಲ್ಲಿ ದುಃಖವಿದೆ ಎಂದರೆ ಅಲ್ಲಿ ಅರಿವಿನ ಅಭಾವವಿದೆ ಎಂದರ್ಥ. ನೀನು ಹೊರಗಿನ ವಸ್ತುಗಳಲ್ಲಿ, ಹಣದಲ್ಲಿ, ಅಧಿಕಾರದಲ್ಲಿ ಸುಖವನ್ನು ಹುಡುಕುತ್ತಿದ್ದೀಯಾ. ಹಣದಿಂದ ನೀನು ಹಾಸಿಗೆಯನ್ನು ಕೊಳ್ಳಬಹುದು, ಆದರೆ ನಿದ್ದೆಯನ್ನಲ್ಲ. ಸುಖಭೋಗದ ವಸ್ತುಗಳನ್ನು ಕೊಳ್ಳಬಹುದು, ಆದರೆ ಆಂತರಿಕ ಶಾಂತಿಯನ್ನಲ್ಲ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಸಹ ನೆಮ್ಮದಿಯಿಲ್ಲದೆ ನಿದ್ದೆ ಮಾತ್ರೆಗಳನ್ನು ನುಂಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಇದರ ಅರ್ಥವೇನು? ಸುಖ ಎನ್ನುವುದು ಹೊರಗಿನ ವಸ್ತುಗಳ ಮೇಲೆ ಆಧಾರಿತವಾಗಿಲ್ಲ, ಅದು ನಿನ್ನ ಆಂತರಿಕ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ನೀನು ನಿನ್ನೊಳಗೆ ಶಾಂತವಾಗಿದ್ದರೆ ನೀನು ಒಂದು ಸಣ್ಣ ಗುಡಿಸಿಲಿನಲ್ಲಿ ತಣ್ಣನೆಯ ಗಂಜಿ ಕುಡಿದರೂ ಮಹಾರಾಜನಂತೆ ಬದುಕಬಹುದು. ನೀನು ನಿನ್ನೊಳಗೆ ಅಶಾಂತನಾಗಿದ್ದರೆ ತಿನ್ನದ ಅರಮನೆಯಲ್ಲಿದ್ದರೂ ನರಕದ ಯಾತನೆಯನ್ನೇ ಅನುಭವಿಸುತ್ತೀಯಾ. ಈ ಜಗತ್ತು ನಿನಗೆ ಕೇವಲ ಒಂದು ಪಾಠಶಾಲೆ ಇದ್ದಂತೆ. ಇಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ನಿನಗೆ ಶಕ್ತಿಯನ್ನು ನೀಡಲು ಬರುತ್ತದೆ, ನಿನ್ನನ್ನು ಕುಗ್ಗಿಸಲು ಅಲ್ಲ. ಆದರೆ ನೀನು ಆ ಕಷ್ಟವನ್ನು ಒಂದು ಶಾಪ ಎಂದು ಭಾವಿಸಿ ಅಳಲು ಪ್ರಾರಂಭಿಸುತ್ತೀಯ. ಕಮ್ಮಾರನು ಕಬ್ಬಿಣವನ್ನು ಬೆಂಕಿಯಲ್ಲಿ ಕಾಯಿಸಿ ಸುತ್ತಿಗೆಯಿಂದ ಬಡಿದಾಗ ಆ ಕಬ್ಬಿಣಕ್ಕೆ ನೋವಾಗಬಹುದು, ಆದರೆ ಆ ನೋವಿನ ನಂತರವೇ ಅದಕ್ಕೊಂದು ಸುಂದರವಾದ ಆಕಾರ ಮತ್ತು ಮೌಲ್ಯ ಸಿಗುತ್ತದೆ. ನಿನ್ನ ಜೀವನದಲ್ಲಿ ಬರುವ ನೋವುಗಳೂ ಸಹ ನಿನ್ನನ್ನು ಪರಿಪೂರ್ಣಗೊಳಿಸಲು ಪ್ರಕೃತಿ ಹೂಡಿರುವ ತಂತ್ರಗಳೇ. ಈ ರಹಸ್ಯವನ್ನು ನೀನು ಯಾವಾಗ ಅರಿಯುತ್ತೀಯೋ ಆಗ ನೀನು ದುಃಖಿಸುವುದನ್ನು ನಿಲ್ಲಿಸಿ ಪ್ರತಿಯೊಂದು ಸವಾಲನ್ನು ಮುಗುಳನೆಗೆಯಿಂದ ಎದುರಿಸಲು ಪ್ರಾರಂಭಿಸುತ್ತೀಯ. ನಮ್ಮ ಈ ಯಾನ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ಹಂತದಲ್ಲಿ ನಾವು ನಮ್ಮ ಅಹಂಕಾರದ ಮುಖಮಾಡಗಳನ್ನು ಕಳಚು ಈ ದುಃಖದ ಮೂಲ ಬೇರುಗಳನ್ನು ಸಂಪೂರ್ಣವಾಗಿ ಉಕ್ಕಾಡುವುದು ಹೇಗೆ ಎಂಬುದನ್ನು ನೋಡೋಣ. ನಾವು ಎಷ್ಟು ಕಪಟ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಎಂದರೆ ನಮಗೇ ಅರಿವಿಲ್ಲದಂತೆ ನಾವು ದಿನಕ್ಕೊಂದು ಮುಖವಾಡವನ್ನು ಧರಿಸುತ್ತೇವೆ. ಸಮಾಜದ ಮುಂದೆ ಒಳ್ಳೆಯವರಾಗಿ ಕಾಣಲು, ಕಚೇರಿಯಲ್ಲಿ ಭಕ್ಷರಾಗಿ ಕಾಣಲು, ಸ್ನೇಹಿತರ ಮುಂದೆ ಶ್ರೀಮಂತರಾಗಿ ಕಾಣಲು ನಾವು ಪಡುವ ಪಾಡು ಅಷ್ಟಿಷ್ಟಲ್ಲ. ಈ ಎಲ್ಲ ಮುಖವಾಡಗಳ ಹಿಂದೆ ಇರುವುದು ಒಂದೇ ಒಂದು ಶಕ್ತಿ, ಅದುವೇ ನಮ್ಮ ಅಹಂಕಾರ. ನಾನು ಎಂಬ ಈ ಸಣ್ಣ ಪದ ಇಡೀ ಮನುಕುಲವನ್ನೇ ನರಕಕ್ಕೆ ತಳ್ಳುವಷ್ಟು ಶಕ್ತಿಶಾಲಿಯಾಗಿದೆ. ನಾನು ಎಷ್ಟು ಬುದ್ಧಿವಂತ, ನಾನು ಎಷ್ಟು ಸುಂದರ, ನನ್ನಿಂದಲೇ ಈ ಕೆಲಸ ನಡೆದಿದ್ದು ಎಂಬ ಅಹಂಕಾರದ ಆಲೋಚನೆಗಳು ನಮ್ಮನ್ನು ಸದಾ ಆವರಿಸಿರುತ್ತವೆ. ಯಾವಾಗ ನಮ್ಮ ಈ ಅಹಂಕಾರಕ್ಕೆ ಸಣ್ಣ ಧಕ್ಕೆಯಾದರೂ ನಾವು ತತ್ತರಿಸಿ ಹೋಗುತ್ತೇವೆ. ಯಾರೋ ನಮ್ಮನ್ನು ಗೌರವಿಸಲಿಲ್ಲ ಎಂದಾಗ ನಮಗೆ ಕೋಪ ಬರುತ್ತದೆ. ಆ ಕೋಪವೇ ಮುಂದೆ ನಮ್ಮೊಳಗೆ ದುಃಖದ ಲಾವಾರಸವಾಗಿ ಹರಿಯುತ್ತದೆ. ಈ ಅಹಂಕಾರ ಎಷ್ಟು ಸೂಕ್ಷ್ಮವಾದುದು ಎಂದರೆ ಅದು ತ್ಯಾಗದ ಹೆಸರಿನಲ್ಲೂ ಬರಬಹುದು, ಭಕ್ತಿಯ ಹೆಸರಿನಲ್ಲೂ ಬರಬಹುದು. ನಾನು ಇಷ್ಟೊಂದು ದಾನ ಮಾಡಿದ್ದೇನೆ, ನಾನು ದಿನಕ್ಕೆ 5 ಗಂಟೆ ಪೂಜೆ ಮಾಡುತ್ತೇನೆ ಎನ್ನುವುದೂ ಕೂಡ ಅಹಂಕಾರದ ಮತ್ತೊಂದು ಮುಖಮೇ ಆಗಿದೆ. ಅಹಂಕಾರ ಸದಾ ತನ್ನನ್ನು ತಾನು ದೊಡ್ಡದಾಗಿ ಬಿಂಬಿಸಿಕೊಳ್ಳಲು ಬಯಸುತ್ತದೆ ಮತ್ತು ಇದಕ್ಕಾಗಿ ಅದು ಇತರರನ್ನು ಕೀಳಾಗಿ ನೋಡಲು ಪ್ರಾರಂಭಿಸುತ್ತದೆ. ಯಾವಾಗ ನೀನು ಇತರರನ್ನು ಕೀಳಾಗಿ ನೋಡುತ್ತೀಯೋ ಆಗ ನೀನು ಅವರಿಂದ ದೂರವಾಗುತ್ತೀಯ.
ಈ ದೂರವೇ ಮುಂದೆ ನಿನ್ನನ್ನು ಒಂಟಿತನದ ನರಕಕ್ಕೆ ದೂಡುತ್ತದೆ. ಮನುಷ್ಯ ಮೂಲತಃ ಸಾಮಾಜಿಕ ಜೀವಿ. ಅವನಿಗೆ ಪ್ರೀತಿ ಮತ್ತು ಸಹಬಾಳ್ವೆಯ ಅಗತ್ಯವಿದೆ. ಆದರೆ ಅಹಂಕಾರದ ಗೋಡೆಗಳು ಅವನ ಸುತ್ತಲೂ ಇಷ್ಟೊಂದು ಎತ್ತರವಾಗಿ ಬೆಳೆದುಬಿಡುತ್ತವೆ ಎಂದರೆ ಪ್ರೀತಿಯ ತಂಗಾಳಿಯು ಒಳಗೆ ಬರಲು ಸಾಧ್ಯವಾಗುವುದಿಲ್ಲ. ನಂತರ ಆ ಒಂಟಿತನದಲ್ಲೇ ಕುಳಿತುಕೊಂಡು ಈ ಪ್ರಪಂಚದಲ್ಲಿ ಯಾರೂ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ಅಳುತ್ತಾನೆ. ಒಂಟಿತನ ಎನ್ನುವುದು ಹೊರಗಿನ ಜನನಿಲ್ಲದೇ ಇರುವುದಲ್ಲ, ಬದಲಾಗಿ ನಿನ್ನೊಳಗೆ ನೀನು ಇಲ್ಲದೇ ಇರುವುದು. ನೀನು ನಿನ್ನ ಸ್ವಂತ ಅಸ್ತಿತ್ವದಿಂದಲೇ ದೂರ ಓಡುತ್ತಿದ್ದೀಯ. ಅದಕ್ಕಾಗಿಯೇ ನಿನಗೆ ಸ್ವಲ್ಪ ಸಮಯ ಒಂಟಿಯಾಗಿ ಕುಳಿತುಕೊಳ್ಳಲು ಹೆದರಿಕೆಯಾಗುತ್ತದೆ. ನೀನು ಸದಾ ಮೊಬೈಲ್ ಫೋನ್, ದೂರದರ್ಶನ ಅಥವಾ ಇನ್ಯಾರೋ ವ್ಯಕ್ತಿಯೊಂದಿಗೆ ಮಾತನಾಡುತ್ತಾ ನಿನ್ನನ್ನು ನೀನು ಮರೆತುಬಿಡಲು ಪ್ರಯತ್ನಿಸುತ್ತೀಯ. ಯಾವಾಗ ಇವೆಲ್ಲವೂ ಇಲ್ಲದೆ ನೀನು ಕೇವಲ ನಿನ್ನೊಂದಿಗೆ ಮಾತ್ರ ಇರಬೇಕಾದ ಪರಿಸ್ಥಿತಿ ಬರುತ್ತದೆಯೋ ಆಗ ನಿನ್ನೊಳಗಿನ ಶೂನ್ಯತೆ ನಿನ್ನನ್ನು ಹೆದರಿಸಲು ಪ್ರಾರಂಭಿಸುತ್ತದೆ. ಆ ಶೂನ್ಯತೆಯೇ ದುಃಖ. ನಾವು ಈ ಶೂನ್ಯತೆಯನ್ನು ಹೊರಗಿನ ವಸ್ತುಗಳಿಂದ ತುಂಬಲು ಪ್ರಯತ್ನಿಸುತ್ತೇವೆ. ಹೊಸ ಬಟ್ಟೆಗಳು, ಹೊಸ ಗಾಡಿಗಳು, ಹೊಸ ಪ್ರವಾಸಗಳು ಎಲ್ಲವೂ ಕೇವಲ ಆ ಆಂತರಿಕ ಶೂನ್ಯತೆಯನ್ನು ಮುಚ್ಚಿಡುವ ಹತಾಶ ಪ್ರಯತ್ನಗಳು ಮಾತ್ರ. ಆದರೆ ಇವೆಲ್ಲವೂ ತಾತ್ಕಾಲಿಕ ನೆಮ್ಮದಿಯನ್ನು ನೀಡಬಹುದೇ ಹೊರತು ಶಾಶ್ವತ ಆನಂದವನ್ನಲ್ಲ. ನಿಜವಾದ ಆನಂದ ಎನ್ನುವುದು ಒಂಟಿತನವನ್ನು ಏಕಾಂತವಾಗಿ ಬದಲಾಯಿಸಿಕೊಳ್ಳುವುದರಲ್ಲಿದೆ. ಒಂಟಿತನದಲ್ಲಿ ಕಳವಳವಿರುತ್ತದೆ, ಆದರೆ ಏಕಾಂತದಲ್ಲಿ ಅದ್ಭುತವಾದ ಶಾಂತಿ ಇರುತ್ತದೆ. ಒಬ್ಬ ಯೋಗಿ ಕಾಡಿನಲ್ಲಿ ಒಂಟಿಯಾಗಿ ಕುಳಿತಿದ್ದರೂ ಅವನು ಪರಮಾನಂದದಲ್ಲಿರುತ್ತಾನೆ, ಏಕೆಂದರೆ ಅವನು ತನ್ನೊಳಗಿನ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿರುತ್ತಾನೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಜನಜಂಗುಳಿಯ ಮಧ್ಯೆ ಇದ್ದರೂ ಒಂಟಿತನವನ್ನು ಅನುಭವಿಸುತ್ತಾನೆ, ಏಕೆಂದರೆ ಅವನು ತನ್ನ ನೈಜ ಅಸ್ತಿತ್ವದಿಂದ ಕಟ್ಟಾಗಿರುತ್ತಾನೆ. ನೀನು ನಿನ್ನ ದುಃಖವನ್ನು ಹೋಗಲಾಡಿಸಿಕೊಳ್ಳಬೇಕಾದರೆ ಮೊದಲು ಈ ಅಹಂಕಾರದ ಮುಖವಾಡಗಳನ್ನು ಕಳಚಿಹಾಕಬೇಕು. ನೀನು ಯಾರೆಂಬುದನ್ನು ನಿರ್ಭಯವಾಗಿ ಒಪ್ಪಿಕೊಳ್ಳಬೇಕು. ನಿನಗಿರುವ ಮಿತಿಗಳನ್ನು, ನಿನ್ನ ತಪ್ಪುಗಳನ್ನು ಮುಕ್ತವಾಗಿ ಸ್ವೀಕರಿಸಬೇಕು. ಯಾವಾಗ ನೀನು ನಿನ್ನ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತೀಯೋ ಆಗ ಬೇರೆಯವರು ನಿನ್ನನ್ನು ನೋಯಿಸಲು ಯಾವುದೇ ಆಯುಧವೂ ಉಳಿಯುವುದಿಲ್ಲ. ನಾವು ಸದಾ ಪ್ರಶಂಸೆಗಳ ಹಸಿವಿನಲ್ಲಿ ಬದುಕುತ್ತಿದ್ದೇವೆ. ಯಾರಾದರೂ ನಮ್ಮನ್ನು ಹೊಗಳಿದರೆ ನಾವು ಆಕಾಶಕ್ಕೆ ಹಾರುತ್ತೇವೆ. ಅದೇ ವ್ಯಕ್ತಿ ಮರುದಿನ ನಮ್ಮನ್ನು ತೆಗಳಿದರೆ ಪಾತಾಳಕ್ಕೆ ಕುಸಿಯುತ್ತೇವೆ. ಅಂದರೆ ನಮ್ಮ ಸುಖ ಮತ್ತು ದುಃಖದ ರಿಮೋಟ್ ಕಂಟ್ರೋಲನ್ನು ನಾವು ಬೇರೆಯವರ ಕೈಗೆ ಕೊಟ್ಟುಬಿಟ್ಟಿದ್ದೇವೆ. ಯಾರೋ ಬಂದು ಆ ಬಟನ್ ಒತ್ತಿದರೆ ನಾವು ನಗುತ್ತೇವೆ, ಇನ್ಯಾರೋ ಬಂದು ಈ ಬಟನ್ ಒತ್ತಿದರೆ ನಾವು ಅಳುತ್ತೇವೆ. ನಾವು ನಮ್ಮದೇ ಜೀವನದ ಯಜಮಾನರಾಗಿ ಉಳಿದಿಲ್ಲ, ಬದಲಾಗಿ ಬೇರೆಯವರ ಅಭಿಪ್ರಾಯಗಳ ಗುಲಾಮರಾಗಿದ್ದೇವೆ. ಈ ಗುಲಾಮಗಿರಿಯೇ ನಿನ್ನ ಇಂದಿನ ದುಃಖದ ಮೂಲ ಕಾರಣ. ನಿನ್ನ ಮೌಲ್ಯವನ್ನು ನಿರ್ಧರಿಸಲು ಈ ಜಗತ್ತಿಗೆ ಯಾವುದೇ ಹಕ್ಕಿಲ್ಲ. ನೀನು ಭಗವಂತನ ಅತ್ಯಂತ ಸುಂದರವಾದ ಸೃಷ್ಟಿ. ನಿನ್ನೊಳಗಿರುವ ಚೈತನ್ಯ ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುವ ಶಕ್ತಿಯ ಒಂದು ಭಾಗ. ಇಂತಹ ದಿವ್ಯಶಕ್ತಿಯನ್ನು ಹೊಂದಿರುವ ನೀನು ಯಾರೋ ದಾರಿಯಲ್ಲಿ ಹೋಗುವನ ಅಪ್ರಬುದ್ಧ ಮಾತಿಗೆ ನೊಂದುಕೊಳ್ಳುವುದು ಜಾಣತನವೇ? ನಮ್ಮೊಳಗೆ ಒಂದು ದೊಡ್ಡ ತಪ್ಪು ಕಲ್ಪನೆಯಿದೆ. ಅದೇನೆಂದರೆ ನಾವು ಈ ಪ್ರಪಂಚವನ್ನು ಬದಲಾಯಿಸಬಹುದು ಎಂದು. ನಾವು ನಮ್ಮ ಇಷ್ಟದಂತೆ ಎಲ್ಲರನ್ನೂ ತಿದ್ದಲು ಹೊರಟುತ್ತೇವೆ. ಹೆತ್ತವರು ಮಕ್ಕಳನ್ನು, ಗಂಡ ಹೆಂಡತಿಯನ್ನು, ಗುರು ಶಿಷ್ಯನನ್ನು ತಿದ್ದಲು ಪ್ರಯತ್ನಿಸುತ್ತಾರೆ. ಆದರೆ ಸತ್ಯವೇನೆಂದರೆ ನಾವು ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ, ಸ್ವತಃ ನಮ್ಮನ್ನು ಬಿಟ್ಟು. ಪ್ರತಿಯೊಬ್ಬರಿಗೂ ಅವರದೇ ಆದ ಕರ್ಮದ ದಾರಿ ಇರುತ್ತದೆ, ಅವರದೇ ಆದ ಕಲಿಕೆಯ ವೇಗವಿರುತ್ತದೆ. ಅದನ್ನು ಗೌರವಿಸುವುದನ್ನು ನಾವು ಕಲಿಯಬೇಕು. ಪ್ರಕೃತಿಯು ಪ್ರತಿಯೊಂದನ್ನೂ ಒಂದು ನಿರ್ದಿಷ್ಟ ಯೋಜನೆಯಂತೆ ನಡೆಸುತ್ತಿದೆ. ಅಲ್ಲಿ ಯಾವುದೂ ಆಕಸ್ಮಿಕವಲ್ಲ. ನಿನ್ನ ಜೀವನದಲ್ಲಿ ಬಂದ ಕಟು ಅನುಭವಗಳೂ ಸಹ ನಿನಗೆ ಒಂದು ದೊಡ್ಡ ಪಾಠವನ್ನು ಕಲಿಸಲು ಬಂದಿವೆ. ಆದರೆ ನೀನು ಆ ಪಾಠವನ್ನು ಕಲಿಯುವ ಬದಲು ಆ ಘಟನೆಯನ್ನೇ ನೆನೆದು ದುಃಖಿಸುತ್ತಿದ್ದೀಯ. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ಆ ಪ್ರಶ್ನೆಪತ್ರಿಕೆಯನ್ನೇ ನೋಡಿ ಅಳುತ್ತಾ ಕುಳಿತರೆ ಮುಂದಿನ ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯವೇ? ಇಲ್ಲ. ಅವನು ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯಬೇಕು. ನಿನ್ನ ದುಃಖದ ಈ ಸುದೀರ್ಘ ಕಥೆಯಲ್ಲಿ ನೀನೇ ಲೇಖಕ, ನೀನೇ ನಿರ್ದೇಶಕ ಮತ್ತು ನೀನೇ ನಾಯಕ. ನೀನು ಬರೆಯುವ ಕಥೆಯಲ್ಲಿ ನಿನಗೆ ಕಣ್ಣೀರು ಬೇಕೋ ಅಥವಾ ವಿಜಯದ ನಗೆ ಬೇಕೋ ಎಂಬುದನ್ನು ನೀನೇ ನಿರ್ಧರಿಸಬೇಕು. ಇನ್ನು ಸಾಕು ಬೇರೆಯವರ ಕಡೆಗೆ ಬೆರಳು ತೋರಿಸಿದ್ದು. ಇನ್ನು ಸಾಕು ಹಣೆಬರಹವನ್ನು ಶಪಿಸಿದ್ದು. ನಿನ್ನ ಹಣೆಬರಹವನ್ನು ನಿನ್ನ ಸ್ವಂತ ಆಲೋಚನೆಗಳಿಂದ ನೀನೇ ಬರೆಯಬಹುದು ಎಂಬ ಅದ್ಭುತ ಶಕ್ತಿ ನಿನಗಿದೆ. ಮುಂದಿನ ಭಾಗದಲ್ಲಿ ನಾವು ಈ ಆಲೋಚನೆಗಳ ಶಕ್ತಿಯನ್ನು ಹೇಗೆ ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕು ಮತ್ತು ನಮ್ಮ ಮನಸ್ಸಿನ ಕಾರಾಗೃಹದಿಂದ ಹೊರಬರುವುದು ಹೇಗೆ ಎಂಬುದನ್ನು ಅತ್ಯಂತ ಆಳವಾಗಿ ತಿಳಿಯೋಣ. ಈ ಜ್ಞಾನದ ಬೆಳಕು ನಮ್ಮನ್ನು ಮುಂದಿನ ಪಥಕ್ಕೆ ಕರೆದೊಯ್ಯಲಿದೆ. ನಮ್ಮ ಮನಸ್ಸು ಒಂದು ನಿರಂತರವಾಗಿ ಓಡುವ ಗಿರಣಿ ಇದ್ದಂತೆ. ಅದಕ್ಕೆ ನಾವು ಯಾವುದೇ ಧಾನ್ಯವನ್ನು ಹಾಕಿದರೂ ಅದು ಹಿಟ್ಟು ಮಾಡಿ ಹೊರಹಾಕುತ್ತದೆ. ನಾವು ಅದಕ್ಕೆ ನಕಾರಾತ್ಮಕ, ದ್ವೇಷದ, ಕೀಳರಿಮೆಯ ಆಲೋಚನೆಗಳನ್ನು ಹಾಕಿದರೆ ಅದು ನಮ್ಮ ಜೀವನವನ್ನೇ ಕಹಿಯಾಗಿಸಿ ಹೊರಹಾಕುತ್ತದೆ. ನಾವು ಯಾವ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸುತ್ತೇವೆಯೋ ಅದೇ ನಮ್ಮ ವಾಸ್ತವವಾಗಿ ಬದಲಾಗುತ್ತದೆ. ನನಗೆ ಎಲ್ಲವೂ ಕೆಟ್ಟದ್ದೇ ಆಗುತ್ತದೆ, ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ ಎಂದು ನೀನು ದಿನವಿಡೀ ಜಪ ಮಾಡಿದರೆ ನಿನ್ನ ಸುತ್ತಲಿನ ಪರಿಸ್ಥಿತಿಯೂ ಹಾಗೆಯೇ ಸೃಷ್ಟಿಯಾಗುತ್ತದೆ.
ಇದನ್ನು ಅಧ್ಯಾತ್ಮದಲ್ಲಿ ಯದ್ಭಾವಂ ತದ್ಭವತಿ ಎನ್ನುತ್ತಾರೆ. ಅಂದರೆ ನಿನ್ನ ಭಾವನೆ ಎಂತಹುದೋ ನಿನ್ನ ಜಗತ್ತೂ ಅಂತಹುದೇ ಆಗಿರುತ್ತದೆ. ನಿನ್ನ ಇಂದಿನ ದುಃಖ ಬೇರೇನೂ ಅಲ್ಲ, ನೀನು ಕಳೆದ ಹಲವು ವರ್ಷಗಳಿಂದ ನಿನ್ನ ಮನಸ್ಸಿನಲ್ಲಿ ಬಿತ್ತಿದ ನಕಾರಾತ್ಮಕ ಆಲೋಚನೆಗಳ ಬೆಳೆಯಷ್ಟೇ. ನಾವು ಅನೇಕ ಬಾರಿ ಅಂದುಕೊಳ್ಳುತ್ತೇವೆ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನಗೇಕೆ ಇಷ್ಟು ಕಷ್ಟ ಎಂದು. ಆದರೆ ನಮ್ಮ ಅರಿವಿಲ್ಲದಂತೆಯೇ ನಮ್ಮ ಆಳವಾದ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಕಾಂಕ್ಷೆಗಳು ಮನಮಾಡಿರುತ್ತವೆ. ಬೇರೆಯವರ ಯಶಸ್ಸನ್ನು ನೋಡಿ ಮೇಲ್ನೋಟಕ್ಕೆ ಸಂತೋಷಪಟ್ಟರೂ ಒಳಗೊಳಗೆ ಒಂದು ಸಣ್ಣ ಅಸಮಾಧಾನದ ಕಿಡಿ ಉರಿಯುತ್ತಿರುತ್ತದೆ. ಈ ಸೂಕ್ಷ್ಮವಾದ ನಕಾರಾತ್ಮಕ ಭಾವನೆಗಳು ಸಹ ಪ್ರಕೃತಿಯ ನಿಯಮದ ಪ್ರಕಾರ ನಮಗೆ ಕರ್ಮಫಲವಾಗಿ ಮರಳಿ ಬರುತ್ತವೆ. ಪ್ರಕೃತಿಯ ನ್ಯಾಯಾಲಯದಲ್ಲಿ ಯಾವುದೇ ತಾರತಮ್ಯವಿಲ್ಲ. ನೀನು ಗಾಳಿಯಲ್ಲಿ ಏನನ್ನು ಎಸೆಯುತ್ತೀಯೋ ಅದು ಗುರುತ್ವಾಕರ್ಷಣೆಯ ನಿಯಮದಂತೆ ನಿನ್ನ ತಲೆಮೇನೆಯೇ ಬೀಳುತ್ತದೆ. ನೀನು ಪ್ರೀತಿಯನ್ನು ಹಂಚಿದರೆ ಪ್ರೀತಿ ಸಿಗುತ್ತದೆ, ದ್ವೇಷವನ್ನು ಹಂಚಿದರೆ ದ್ವೇಷವೇ ಮರಳಿ ಬರುತ್ತದೆ. ನಿನ್ನ ಇಂದಿನ ಪರಿಸ್ಥಿತಿಗೆ ನೀನು ಹಿಂದೆ ಮಾಡಿದ ಕರ್ಮಗಳೇ ಕಾರಣ ಎಂದು ಒಪ್ಪಿಕೊಂಡಾಗ ನಿನ್ನೊಳಗೆ ಒಂದು ಹೊಸ ಜವಾಬ್ದಾರಿಯ ಪ್ರಜ್ಞೆ ಮೂಡುತ್ತದೆ. ಕರ್ಮ ಎಂದರೆ ಕೇವಲ ಕೈಕಾಲುಗಳಿಂದ ಮಾಡುವ ಕೆಲಸವಲ್ಲ, ಮನಸ್ಸಿನಿಂದ ಮಾಡುವ ಪ್ರತಿಯೊಂದು ಆಲೋಚನೆಯೂ ಒಂದು ಕರ್ಮವೇ ಆಗಿದೆ. ವಾಕ್ಯದಿಂದ ಆಡುವ ಪ್ರತಿ ನುಡಿಯೂ ಒಂದು ಕರ್ಮವೇ. ನಾವು ನಮ್ಮ ಮಾತುಗಳಿಂದ ಎಷ್ಟು ಜನರನ್ನು ನೋಯಿಸಿರುತ್ತೇವೆ, ಎಷ್ಟು ಜನರ ಮನಸ್ಸನ್ನು ಒಡೆದಿರುತ್ತೇವೆ ಎಂಬುದರ ಲೆಕ್ಕ ನಮಗಿರುವುದಿಲ್ಲ. ಆದರೆ ಕಾಲದ ಚಕ್ರ ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಂಡಿರುತ್ತದೆ. ಯಾವಾಗ ಅದೇ ನೋವು ಬೇರೆ ರೂಪದಲ್ಲಿ ನಮಗೆ ಮರಳಿ ಬರುತ್ತದೆಯೋ ಆಗ ನಾವು ದೇವರನ್ನು ದೂಷಿಸುತ್ತೇವೆ. ದೇವರೇ, ನಿನಗೆ ಕಣ್ಣಿಲ್ಲವೇ ಎಂದು ಕೂಗಾಡುತ್ತೇವೆ. ದೇವರಿಗೆ ಕಣ್ಣಿದೆ, ಅದಕ್ಕಾಗಿಯೇ ಅವನು ನಿನಗೆ ನಿನ್ನ ಕರ್ಮದ ನಿಖರವಾದ ಫಲವನ್ನು ನೀಡುತ್ತಿದ್ದಾನೆ. ಈ ಕರ್ಮದ ಸಿದ್ಧಾಂತವನ್ನು ಅರ್ಥಮಾಡಿಕೊಂಡವನು ಎಂದಿಗೂ ತನಗೆ ಬಂದ ಕಷ್ಟಗಳಿಗಾಗಿ ಕಣ್ಣೀರು ಹಾಕುವುದಿಲ್ಲ. ಬದಲಾಗಿ ನನ್ನ ಹಳೆಯ ಸಾಲ ಒಂದು ತೀರಿತು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾನೆ. ನಾವು ದುಃಖಕ್ಕೆ ಮತ್ತೊಂದು ಮುಖ್ಯ ಕಾರಣವೆಂದರೆ ನಮ್ಮ ಅದಮ್ಯವಾದ ಹಠಮಾರಿತನ. ಪರಿಸ್ಥಿತಿಗಳು ಬದಲಾಗುತ್ತಿದ್ದರೂ ನಾವು ಹಳೆಯದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುತ್ತೇವೆ. ಕಾಲವು ನದಿಯಂತೆ ಸದಾ ಮುನ್ನಡೆಯುತ್ತಿರುತ್ತದೆ, ಆದರೆ ನಾವು ಆ ನದಿಯ ದಡದಲ್ಲಿ ಹೂತುಹೋದ ಹಳೆಯ ಮರದ ತುಂಡಿನಂತೆ ನಿಲ್ಲಲು ಬಯಸುತ್ತೇವೆ. ಬದಲಾವಣೆ ಎನ್ನುವುದು ಪ್ರಕೃತಿಯ ಅತ್ಯಂತ ಸುಂದರವಾದ ಮತ್ತು ಅನಿವಾರ್ಯವಾದ ನಿಯಮ. ಶರತ್ಕಾಲದಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಅವು ಆ ಎಲೆಗಳಿಗಾಗಿ ಅಳತ್ತಾ ಕುಳಿತುಕೊಳ್ಳುವುದಿಲ್ಲ, ಏಕೆಂದರೆ ಅವುಗಳಿಗೆ ಗೊತ್ತು, ಹಳೆಯ ಎಲೆಗಳು ಹೋದರೆ ಮಾತ್ರ ವಸಂತಕಾಲದಲ್ಲಿ ಹೊಸ ಚಿಗುರು ಬರಲು ಸಾಧ್ಯ ಎಂದು. ಮನುಷ್ಯ ಮಾತ್ರ ತನ್ನ ಹಳೆಯ ನೆನಪುಗಳನ್ನು, ಹಳೆಯ ಸಂಬಂಧಗಳನ್ನು, ಹಳೆಯ ಸೋಲುಗಳನ್ನು ಅಪ್ಪಿಕೊಂಡು ಅಳತ್ತಿರುತ್ತಾನೆ. ಆ ಹಳೆಯ ಕಸವನ್ನು ಹೊರಹಾಕದ ಹೊರತು ನಿನ್ನ ಮನಸ್ಸಿನಲ್ಲಿ ಹೊಸ ಆನಂದದ ಚಿಗುರು ಮೂಡಲು ಹೇಗೆ ಸಾಧ್ಯ? ನಿನ್ನ ಮನಸ್ಸನ್ನು ನೀನು ಒಂದು ಸುಂದರವಾದ ತೋಟದಂತೆ ನೋಡಬೇಕು. ತೋಟದಲ್ಲಿ ಕಳೆಗಿಡಗಳು ತಂತಾನೇ ಬೆಳೆಯುತ್ತವೆ, ಅವುಗಳನ್ನು ಯಾರೂ ಬಿತ್ತುವುದಿಲ್ಲ. ಆದರೆ ಸುಂದರವಾದ ಹೂವಿನ ಗಿಡಗಳನ್ನು ಬೆಳೆಸಬೇಕಾದರೆ ನಾವು ಶ್ರಮಪಡಬೇಕು, ದಿನವೂ ನೀರು ಹಾಯಿಸಬೇಕು, ಕಾಳಜಿ ವಹಿಸಬೇಕು. ಇದೇ ರೀತಿ ನಮ್ಮ ಮನಸ್ಸಿನಲ್ಲಿ ದುಃಖ, ಆತಂಕ, ಭಯ ಎಂಬ ಕಳೆಗಿಡಗಳು ತಂತಾನೇ ಬೆಳೆಯುತ್ತವೆ. ಅವುಗಳಿಗೆ ಯಾವುದೇ ತರಬೇತಿ ಅಗತ್ಯವಿಲ್ಲ. ಆದರೆ ಸಂತೋಷ, ಶಾಂತಿ, ಕೃತಜ್ಞತೆ ಎಂಬ ಹೂವಿನ ಗಿಡಗಳನ್ನು ಬೆಳೆಸಬೇಕಾದರೆ ನಾವು ದಿನವಿಡೀ ಜಾಗೃತರಾಗಿರಬೇಕು. ನಮ್ಮ ಆಲೋಚನೆಗಳನ್ನು ಸದಾ ಗಮನಿಸುತ್ತಿರಬೇಕು. ಯಾವಾಗ ಒಂದು ನಕಾರಾತ್ಮಕ ಆಲೋಚನೆ ಮನಸ್ಸಿನೊಳಗೆ ನುಸುಳುತ್ತದೆಯೋ ತಕ್ಷಣವೇ ಅದನ್ನು ಜಾಗೃತಿ ಎಂಬ ಕತ್ತರಿಯಿಂದ ಕತ್ತರಿಸಿ ಹಾಕಬೇಕು. ಈ ಆಂತರಿಕ ಶಿಸ್ತು ಇಲ್ಲದಿದ್ದರೆ ನಿನ್ನ ಮನಸ್ಸಿನ ತೋಟ ಕೇವಲ ಮುಳ್ಳಿನ ಕಂಟಿಗಳಿಂದ ತುಂಬಿಹೋಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಕೃತಜ್ಞತೆಯ ಭಾವನೆಯನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದೇವೆ. ನಮಗೆ ಸಿಗದೇ ಇರುವುದರ ಬಗ್ಗೆ ಇರುವ ಅಸಮಾಧಾನ ನಮಗೆ ಈಗಾಗಲೇ ಸಿಕ್ಕಿರುವ ನೂರಾರು ಅದ್ಭುತಗಳ ಕಡೆಗೆ ನಮ್ಮ ಕಣ್ಣುಗಳನ್ನು ಕುರುಡಾಗಿಸಿದೆ. ನಿನಗೆ ಆರೋಗ್ಯವಂತ ದೇಹವಿದೆ, ಉಸಿರಾಡಲು ಗಾಳಿಯಿದೆ, ಕುಡಿಯಲು ನೀರಿದೆ, ಇರಲು ಒಂದು ಸೂರಿನ ಆಸರೆಯಿದೆ. ಈ ಜಗತ್ತಿನಲ್ಲಿ ಇಷ್ಟೂ ಇಲ್ಲದೆ ಕೋಟ್ಯಾಂತರ ಜನರು ದಿನವಿಡೀ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಅವರೆಲ್ಲರಿಗಿಂತ ನೀನು ಎಷ್ಟು ಅದೃಷ್ಟವಂತ ಎಂಬುದನ್ನು ಒಮ್ಮೆಯಾದರೂ ಯೋಚಿಸಿದ್ದೀಯಾ? ದಿನದ ಕೊನೆಯಲ್ಲಿ ಭಗವಂತನಿಗೆ ನನಗೆ ಇಷ್ಟೊಂದು ಸುಂದರವಾದ ಜೀವನ ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳುವ ಬದಲು ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಎಂದು ದೂರುಗಳ ಪಟ್ಟಿಯನ್ನು ಓದುತ್ತೀಯ. ಈ ಅಪಕೃತಜ್ಞತೆಯೇ ನಿನ್ನ ಆತ್ಮವನ್ನು ಕಿರಿದಾಗಿಸುತ್ತಿದೆ ಮತ್ತು ನಿನ್ನನ್ನು ದುಃಖದ ಕೂಪಕ್ಕೆ ತಳ್ಳುತ್ತಿದೆ. ಈಗ ಸಮಯ ಬಂದಿದೆ ಆ ಮಾಯಾವಿ ಆಲೋಚನೆಗಳ ಜಾಲದಿಂದ ಹೊರಬರಲು. ನಾವು ನಮ್ಮ ಮನಸ್ಸಿನ ಯಜಮಾನರಾಗಬೇಕೇ ಹೊರತು ಅದರ ಕೈಗೊಂಬೆಯಾಗಬಾರದು. ಮುಂದಿನ ಹಂತದಲ್ಲಿ ನಾವು ಈ ಆಲೋಚನೆಗಳನ್ನು ದಾಟಿ ಆಳವಾದ ಆಧ್ಯಾತ್ಮಿಕ ಮೌನವನ್ನು ಪ್ರವೇಶಿಸುವುದು ಹೇಗೆ ಮತ್ತು ನಮ್ಮೊಳಗಿನ ಶಾಂತಿಯ ಬುಗ್ಗೆಯನ್ನು ಹೇಗೆ ಕಂಡುಕೊಳ್ಳಬಹುದು ಎಂಬುದನ್ನು ತಿಳಿಯೋಣ. ಈ ಜ್ಞಾನದ ಪಥ ನಮ್ಮನ್ನು ಮುಕ್ತಿಯ ಕಡೆಗೆ ಮುನ್ನಡೆಸುತ್ತದೆ. ನಾವು ಸದಾ ಹೊರಗಿನ ಸದ್ದಿನಲ್ಲಿ ಕಳೆದು ಹೋಗಿದ್ದೇವೆ. ವಾಹನಗಳ ಹಾರ್ನ್ ಸದ್ದು, ಟಿವಿಯ ಗದ್ದಲ, ಜನರ ಹರಟೆ ಇವೆಲ್ಲದರ ಮಧ್ಯ ನಮ್ಮೊಳಗೊಂದು ನಿರಂತರವಾದ ಆಂತರಿಕ ಗದ್ದಲ ನಡೆಯುತ್ತಲೇ ಇರುತ್ತದೆ.
ಈ ಆಂತರಿಕ ಗದ್ದಲವೇ ನಮ್ಮ ಮನಸ್ಸನ್ನು ಸದಾ ಉದ್ವೇಗದಲ್ಲಿಟ್ಟಿರ್ತದೆ. ಆಧ್ಯಾತ್ಮದ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಪ್ರತಿಯೊಂದು ಮಹಾನ್ ಸೃಷ್ಟಿಯೂ ಮತ್ತು ಪ್ರತಿಯೊಂದು ಆಳವಾದ ಶಾಂತಿಯೂ ಮೌನದಿಂದಲೇ ಹುಟ್ಟುತ್ತದೆ. ಆದರೆ ನಾವು ಮೌನಕ್ಕೆ ಹೆದರುತ್ತೇವೆ. ನಮಗೆ 5 ನಿಮಿಷ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಆಂತರಿಕ ಚಡಪಡಿಕೆಯೇ ನಮ್ಮನ್ನು ದುಃಖದ ಕಡೆಗೆ ಸೆಳೆಯುತ್ತದೆ. ಯಾವಾಗ ನೀನು ನಿನ್ನ ಮನಸ್ಸನ್ನು ಮೌನಗೊಳಿಸಲು ಕಲಿಯುತ್ತೀಯೋ ಆಗ ನಿನ್ನೊಳಗಿನ ದಿವ್ಯ ಚೈತನ್ಯದ ದರ್ಶನ ನಿನಗಾಗುತ್ತದೆ. ಆ ದರ್ಶನವೇ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತದೆ. ದುಃಖದಿಂದ ಮುಕ್ತಿ ಪಡೆಯಲು ಇರುವ ಅತ್ಯಂತ ಸರಳ ಮತ್ತು ಪ್ರಭಾವಶಾಲಿ ಮಾರ್ಗವೆಂದರೆ ಸ್ವೀಕೃತಿ, ಎಕ್ಸೆಪ್ಟೆನ್ಸ್. ಪ್ರಸ್ತುತ ಪರಿಸ್ಥಿತಿಯನ್ನು ಅದು ಹೇಗಿದೆಯೋ ಹಾಗೆಯೇ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು. ನಾವು ಸದಾ ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಿರುತ್ತೇವೆ. ಇದು ಹೀಗಾಗಬಾರದಿತ್ತು, ಅದು ಹಾಗಾಗಬೇಕಾಯಿತು ಎಂದು ಪ್ರಕೃತಿಯ ನಿಯಮದ ವಿರುದ್ಧ ಜಗಳವಾಡುತ್ತೇವೆ. ನೆನಪಿಡು, ನೀನು ಪರಿಸ್ಥಿತಿಯನ್ನು ವಿರೋಧಿಸಿದಷ್ಟು ಅದರ ತೀವ್ರತೆ ಹೆಚ್ಚಾಗುತ್ತದೆ. ಯಾವಾಗ ನೀನು ಹೌದು, ಈಗ ಈ ಪರಿಸ್ಥಿತಿ ಬಂದಿದೆ, ಇದನ್ನು ನಾನು ಮುಕ್ತವಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತೀಯೋ ಆಗ ನಿನ್ನ ಮನಸ್ಸಿನ ಅರ್ಧದಷ್ಟು ಭಾರ ತಂತಾನೇ ಇಳಿದು ಹೋಗುತ್ತದೆ. ಸ್ವೀಕೃತಿ ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ, ಬದಲಾಗಿ ವಾಸ್ತವದ ತಳಹಾದಿಯ ಮೇಲೆ ನಿಂತು ಮುಂದಿನ ಹೆಜ್ಜೆಯನ್ನು ಇಡುವುದು. ನೀನು ಮಳೆಯನ್ನು ಒಪ್ಪಿಕೊಂಡರೆ ಮಾತ್ರ ಛತ್ರಿ ಹಿಡಿಯಲು ಸಾಧ್ಯ. ಮಳೆಯನ್ನು ಶಪಿಸುತ್ತಾ ನಿಂತರೆ ನೆನೆಯುವುದು ಖಚಿತ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮೊಳಗೊಂದು ಗುಣವನ್ನು ನಮಗೆ ತೋರಿಸಲು ಬಂದ ಕನ್ನಡಿಯಿದ್ದಂತೆ. ನಿನಗೆ ಯಾರಾದರೂ ಕ್ರೂರಿಯಾಗಿ ಕಂಡರೆ ನಿನ್ನೊಳಗೆ ಎಲ್ಲೋ ಒಂದು ಕಡೆ ಕ್ಷಮೆಯ ಗುಣದ ಕೊರತೆಯಿದೆ ಅಂತ ಅರ್ಥ. ನಿನಗೆ ಯಾರಾದರೂ ಸ್ವಾರ್ಥಿಯಾಗಿ ಕಂಡರೆ ನಿನ್ನೊಳಗೆ ತ್ಯಾಗದ ಭಾವನೆ ಕಡಿಮೆಯಿದೆ ಅಂತ ಅರ್ಥ. ನಾವು ಹೊರಗಿನ ಪ್ರಪಂಚವನ್ನು ನಮ್ಮ ಮನಸ್ಸಿನ ಕನ್ನಡಕದ ಮೂಲಕವೇ ನೋಡುತ್ತೇವೆ. ನಮ್ಮ ಕನ್ನಡಕ ಹಸಿರಾಗಿದ್ದರೆ ಇಡೀ ಜಗತ್ತೂ ಹಸಿರಾಗಿಯೇ ಕಾಣುತ್ತದೆ. ಆದ್ದರಿಂದ ಜಗತ್ತನ್ನು ಸ್ವಚ್ಛಗೊಳಿಸಲು ಹೋಗಬೇಡ, ನಿನ್ನ ಕನ್ನಡಕವನ್ನು ಒರೆಸಿಕೋ. ನೀನು ನಿನ್ನೊಳಗೆ ಪ್ರೀತಿ ಮತ್ತು ಕರುಣೆಯನ್ನು ತುಂಬಿಕೊಂಡರೆ ನಿನಗೆ ಇಡೀ ಜಗತ್ತಿನಲ್ಲಿ ಕೇವಲ ದಿವ್ಯತೆಯೇ ಕಾಣುತ್ತದೆ. ಆಗ ದುಃಖಕ್ಕೆ ನಿನ್ನ ಜೀವನದಲ್ಲಿ ಯಾವುದೇ ಜಾಗವಿರುವುದಿಲ್ಲ. ಮನುಷ್ಯನಿಗೆ ಅತ್ಯಂತ ದೊಡ್ಡ ಶತ್ರು ಆತುರ. ನಮಗೆ ಎಲ್ಲವೂ ತಕ್ಷಣವೇ ಆಗಬೇಕು. ನಮ್ಮ ಪ್ರಾರ್ಥನೆಗೆ ದೇವರು ಮರುಕ್ಷಣವೇ ಉತ್ತರಿಸಬೇಕು. ನಮ್ಮ ಕಷ್ಟಗಳು ಒಂದೇ ರಾತ್ರಿಯಲ್ಲಿ ಮಾಯವಾಗಬೇಕು. ಆದರೆ ಪ್ರಕೃತಿಯು ತನ್ನದೇ ಆದ ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತದೆ. 9 ತಿಂಗಳು ಕಾಯದಿದ್ದರೆ ಮಗು ಹುಟ್ಟಲು ಸಾಧ್ಯವೇ? ಇಲ್ಲ. ಅದೇ ರೀತಿ ನಿನ್ನ ಜೀವನದ ಸುವರ್ಣಕಾಲ ಬರಬೇಕಾದರೆ ನೀನು ತಾಳ್ಮೆಯಿಂದ ಕಾಯಬೇಕು. ಈ ತಾಳ್ಮೆಯ ಕೊರತೆಯೇ ನಮ್ಮೊಳಗೆ ಆತಂಕವನ್ನು ಸೃಷ್ಟಿಸುತ್ತದೆ. ಆತಂಕವೇ ಮುಂದೆ ದುಃಖವಾಗಿ ರೂಪಾಂತರಗೊಳ್ಳುತ್ತದೆ. ನಂಬಿಕೆ ಮತ್ತು ತಾಳ್ಮೆ, ಶ್ರದ್ಧಾ ಮತ್ತು ಸಬೂರಿ ಇವೆರಡೂ ಆಧ್ಯಾತ್ಮಿಕ ಯಾನದ 2 ಕಣ್ಣುಗಳಿದ್ದಂತೆ. ಭಗವಂತನ ಮೇಲೆ ಮತ್ತು ಪ್ರಕೃತಿಯ ನ್ಯಾಯದ ಮೇಲೆ ನಿನಗೆ ಆಳವಾದ ನಂಬಿಕೆಯಿದ್ದರೆ ನೀನು ಯಾವುದೇ ಕಷ್ಟದ ಸಂದರ್ಭದಲ್ಲೂ ಧೃತಿಗೆಡುವುದಿಲ್ಲ. ನನ್ನ ತಂದೆಯಾದ ಆ ಪರಮಾತ್ಮ ನನ್ನ ಕೈಬಿಡುವುದಿಲ್ಲ ಎಂಬ ಭರವಸೆಯೇ ನಿನ್ನನ್ನು ಮುನ್ನಡೆಸುತ್ತದೆ. ನಾವು ಸದಾ ಸುಖವನ್ನು ಹೊರಗಿನ ಪರಿಸ್ಥಿತಿಗಳಲ್ಲಿ ಹುಡುಕುತ್ತೇವೆ. ಮದುವೆಯಾದರೆ ಸುಖ ಸಿಗಬಹುದು, ಕೆಲಸ ಸಿಕ್ಕರೆ ನೆಮ್ಮದಿ ಬರಬಹುದು ಎಂದುಕೊಳ್ಳುತ್ತೇವೆ. ಆದರೆ ಇವೆಲ್ಲವೂ ಸಿಕ್ಕ ಮೇಲೆಯೂ ಮನುಷ್ಯ ಮತ್ತೊಂದು ಆಸೆಯ ಹಿಂದೆ ಓಡುತ್ತಲೇ ಇರುತ್ತಾನೆ. ಸುಖ ಎನ್ನುವುದು ಒಂದು ಗುರಿಯಲ್ಲ, ಅದೊಂದು ಪಯಣದ ಶೈಲಿ. ನೀನು ದಾರಿಯುದ್ದಕ್ಕೂ ಸಂತೋಷವಾಗಿರಲು ಕಲಿಯದಿದ್ದರೆ ಗುರಿಯನ್ನು ತಲುಪಿದ ಮೇಲೆಯೂ ನಿನಗೆ ಆನಂದ ಸಿಗುವುದಿಲ್ಲ. ನಿನ್ನೊಳಗೆ ಈಗಾಗಲೇ ಆನಂದದ ಸಾಗರವಿದೆ. ಕಸ್ತೂರಿ ಮೃಗವು ತನ್ನದೇ ಹೊಕ್ಕಳಿನಲ್ಲಿರುವ ಕಸ್ತೂರಿಯ ಸುಗಂಧವನ್ನು ಹುಡುಕುತ್ತಾ ಇಡೀ ಕಾಡಿನ ತುಂಬ ಓಡಾಡಿ ದಣಯುವಂತೆ ಮನುಷ್ಯ ತನ್ನೊಳಗಿರುವ ಆನಂದವನ್ನು ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತಾ ದಣಯುತ್ತಿದ್ದಾನೆ. ಇನ್ನು ಸಾಕು ಈ ವ್ಯರ್ಥ ಓಟ. ನಿನ್ನ ಹೆಜ್ಜೆಯನ್ನು ಹಿಂದಕ್ಕಿಡು, ನಿನ್ನ ಆಂತರಿಕ ಸಾಮ್ರಾಜ್ಯದ ಬಾಗಿಲನ್ನು ತಟ್ಟು. ನಿನ್ನ ದುಃಖಕ್ಕೆ ಕಾರಣ ನೀನೇ ಎಂಬ ಸತ್ಯವನ್ನು ನೀನು ಎಷ್ಟು ಬೇಗ ಅರಿತುಕೊಳ್ಳುತ್ತೀಯೋ ಅಷ್ಟು ಬೇಗ ನೀನು ವಿಮೋಚನೆ ಹೊಂದುತ್ತೀಯ. ಬೇರೆಯವರನ್ನು ದೂಷಿಸುವುದು ಅತ್ಯಂತ ಸುಲಭದ ಕೆಲಸ, ಆದರೆ ಅದರಿಂದ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ನಿನ್ನನ್ನು ನೀನು ತಿದ್ದುಕೊಳ್ಳುವುದು ಕಷ್ಟದ ಕೆಲಸ, ಆದರೆ ಅದು ಮಾತ್ರ ನಿನ್ನನ್ನು ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ. ನಿನ್ನ ಜೀವನದ ಶಿಲ್ಪಿ ನೀನೇ. ನಿನಗೆ ಬಂದಿರುವ ಕಲ್ಲುಗಳನ್ನು ನೀನು ಕಸದಂತೆ ಎಸೆಯಬಹುದು, ಅಥವಾ ಅವುಗಳನ್ನು ಜೋಡಿಸಿ ಒಂದು ಸುಂದರವಾದ ಅರಮನೆಯನ್ನು ಕಟ್ಟಬಹುದು. ನಿರ್ಧಾರ ನಿನ್ನ ಕೈಯಲ್ಲಿದೆ. ನಾವೀಗ ಈ ಸುದೀರ್ಘ ಆಧ್ಯಾತ್ಮಿಕ ಯಾನದ ಕೊನೆಯೂ ಮತ್ತು ಅತ್ಯಂತ ಪ್ರಭಾವಶಾಲಿ ಹಂತವನ್ನು ತಲುಪುತ್ತಿದ್ದೇವೆ. ಮುಂದಿನ ಭಾಗದಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸಿಕೊಂಡು ಪ್ರೇರಣೆಯ ಪರಾಕಾಷ್ಠೆಯನ್ನು ತಲುಪುವುದು ಹೇಗೆ ಎಂಬುದನ್ನು ನೋಡೋಣ. ಇಲ್ಲಿಯವರೆಗೆ ನಾವು ನಡೆಸಿದ ಈ ಆಂತರಿಕ ಯಾನ ನಮ್ಮ ಕಣ್ಣುಗಳ ಮುಂದಿದ್ದ ಭ್ರಮೆಯ ಪರದೆಯನ್ನು ಸಂಪೂರ್ಣವಾಗಿ ಹರಿದು ಹಾಕಿದೆ. ಈಗ ನಿನ್ನ ಮುಂದೆ ಯಾವುದೇ ನೆಪಗಳಿಲ್ಲ, ಯಾವುದೇ ದೂರುಗಳಿಲ್ಲ.
ನಿನ್ನ ದುಃಖದ ಸಂಪೂರ್ಣ ಜವಾಬ್ದಾರಿ ನಿನ್ನದೇ ಹೆಗಲ ಮೇಲಿದೆ ಎಂಬ ಸತ್ಯ ಈಗ ನಿನ್ನ ಆತ್ಮಕ್ಕೆ ನಾಟಿದೆ. ಈ ಅರಿವೇ ಅತ್ಯಂತ ದೊಡ್ಡ ಶಕ್ತಿ. ಯಾವಾಗ ನೀನು ನಿನ್ನ ದುಃಖಕ್ಕೆ ನೀನೇ ಕಾರಣ ಎಂದು ಒಪ್ಪಿಕೊಳ್ಳುತ್ತೀಯೋ, ಆಗ ನಿನ್ನನ್ನು ನೀನೇ ಸುಖಿಯಾಗಿ ಮಾಡಿಕೊಳ್ಳಬಹುದು ಎಂಬ ಅದ್ಭುತ ಸ್ವಾತಂತ್ರ್ಯವೂ ನಿನಗೆ ಸಿಗುತ್ತದೆ. ನೀನು ನಿನ್ನ ಮುಂದೆ ಯಾವುದೇ ಪರಿಸ್ಥಿತಿಯ ಅಥವಾ ವ್ಯಕ್ತಿಯ ಗುಲಾಮನಲ್ಲ. ನೀನು ನಿನ್ನ ಆಂತರಿಕ ಸಾಮ್ರಾಜ್ಯದ ಸಾರ್ವಭೌಮ ಮಹಾರಾಜ. ನಿನ್ನ ಅನುಮತಿ ಇಲ್ಲದೆ ನಿನ್ನನ್ನು ನೋಯಿಸುವ ಶಕ್ತಿ ಇಡೀ ಬ್ರಹ್ಮಾಂಡದ ಯಾವುದೇ ಶಕ್ತಿಗೂ ಇಲ್ಲ. ಎದ್ದೇಳು ಗೆಳೆಯ, ನಿನ್ನೊಳಗಿನ ಆ ದಿವ್ಯ ಸಿಂಹವನ್ನು ಬಡಿದೆಬ್ಬಿಸು. ಎಷ್ಟು ದಿನ ಅಂತ ಕೇವಲ ಒಂದು ಅಸಹಾಯಕ ಜೀವಿ ತರಹ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುತ್ತೀಯ? ನಿನ್ನ ಕಣ್ಣೀರು ನಿನ್ನ ದೌರ್ಬಲ್ಯದ ಸಂಕೇತವಲ್ಲ, ಅದು ನಿನ್ನೊಳಗಿನ ಸುಪ್ತ ಶಕ್ತಿಯನ್ನು ಎಚ್ಚರಿಸುವ ಜಾಗೃತಿಯ ಜಲವಾಗಲಿ. ನಿನಗೆ ಬಂದಿರುವ ಕಷ್ಟಗಳು ನಿನ್ನನ್ನು ಮುಳುಗಿಸಲು ಬಂದ ಸುನಾಮಿಗಳಲ್ಲ, ಅವು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯಲು ಬಂದ ಅಲೆಗಳು. ಪ್ರತಿಯೊಂದು ಸೋಲು ಕೂಡ ಯಶಸ್ಸಿನ ಮೊದಲ ಹೆಜ್ಜೆಯಷ್ಟೇ. ನೀನು ಬಿದ್ದಾಗ ಜಗತ್ತು ನಿನ್ನನ್ನು ನೋಡಿ ನಗಬಹುದು, ಆದರೆ ನೀನು ಮತ್ತೆ ಎದ್ದು ನಿಂತಾಗ ಅದೇ ಜಗತ್ತು ನಿನ್ನ ಮುಂದೆ ತಲೆಬಾಗುತ್ತದೆ. ನಿನ್ನನ್ನು ನೀನು ಕೀಳಾಲಿ ಕಾಣುವುದನ್ನು ಮೊದಲು ನಿಲ್ಲಿಸು. ನೀನು ಈ ಭೂಮಿಯ ಮೇಲೆ ಒಂದು ಮಹತ್ತರವಾದ ಉದ್ದೇಶಕ್ಕಾಗಿ ಹುಟ್ಟಿದ್ದೀಯ. ಆ ಉದ್ದೇಶವನ್ನು ಈಡೇರಿಸುವವರೆಗೂ ನಿನಗೆ ವಿಶ್ರಮಿಸುವ ಹಕ್ಕಿಲ್ಲ. ನಿನ್ನ ಆಲೋಚನೆಗಳನ್ನು ಇಂದಿನಿಂದಲೇ ಬದಲಾಯಿಸು. ನಿನ್ನ ಮನಸ್ಸಿನ ಕೋಣೆಯಿಂದ ದ್ವೇಷ, ಅಸೂಯೆ, ಕೀಳರಿಮೆಯ ಕಸವನ್ನು ಗುಡಿಸಿ ಹೊರಹಾಕು. ಅಲ್ಲಿ ಪ್ರೀತಿ, ಕರುಣೆ, ಕೃತಜ್ಞತೆಯ ದೀಪವನ್ನು ಹಚ್ಚು. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸಿಬಿಡು. ಕ್ಷಮೆ ಎನ್ನುವುದು ಬೇರೆಯವರಿಗಾಗಿ ಅಲ್ಲ, ನಿನ್ನ ಸ್ವಂತ ಮನಸ್ಸಿನ ನೆಮ್ಮದಿಗಾಗಿ. ಯಾರೋ ಮಾಡಿದ ತಪ್ಪಿಗಾಗಿ ನೀನೇಕೆ ನಿನ್ನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕು? ಅವರನ್ನು ಕ್ಷಮಿಸಿ ಅವರ ಕರ್ಮಕ್ಕೆ ಅವರನ್ನು ಬಿಟ್ಟುಬಿಡು. ನೀನು ನಿನ್ನ ದಾರಿಯಲ್ಲಿ ಮುನ್ನಡೆ. ನಿನ್ನ ಕೈಯಲ್ಲಿರುವ ಈ ಕ್ಷಣವನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಆನಂದಮಯವಾಗಿ ಬದುಕು. ದಾರಿಯಲ್ಲಿ ಸಿಗುವ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸು. ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯನ್ನು ಆರಾಧಿಸು. ಆಗ ನಿನ್ನ ಜೀವನವೇ ಒಂದು ನಿರಂತರವಾದ ಹಬ್ಬವಾಗಿ ಬದಲಾಗುತ್ತದೆ. ಆಧ್ಯಾತ್ಮಿಕತೆಯ ಪರಾಕಾಷ್ಠೆ ಎಂದರೆ ಬೇರೇನೂ ಅಲ್ಲ, ತನ್ನನ್ನು ತಾನು ಸಂಪೂರ್ಣವಾಗಿ ಆ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಳುವುದು. ನನ್ನದಲ್ಲ ಏನು, ಎಲ್ಲವೂ ನಿನ್ನದೇ ಭಗವಂತ ಎಂಬ ಭಾವನೆ ಮೂಡಿದಾಗ ನಿನ್ನೊಳಗಿನ ಅಹಂಕಾರ ಸಂಪೂರ್ಣವಾಗಿ ಕರಗಿ ನೀರಾಗುತ್ತದೆ. ಯಾವಾಗ ಅಹಂಕಾರವಿರುವುದಿಲ್ಲವೋ ಅಲ್ಲಿ ದುಃಖಕ್ಕೆ ಆಸರೆಯೇ ಸಿಗುವುದಿಲ್ಲ. ನೀನು ಕೇವಲ ಆ ದಿವ್ಯ ಶಕ್ತಿಯ ಕೈಯಲ್ಲಿರುವ ಒಂದು ಸುಂದರವಾದ ಕೊಳಲಾಗು. ಆ ಶಕ್ತಿ ನಿನ್ನ ಮೂಲಕ ಎಂತಹ ರಾಗವನ್ನು ನುಡಿಸುತ್ತದೆಯೋ ಅದನ್ನು ಆನಂದದಿಂದ ಆಸ್ವಾದಿಸು. ಕಹಿಯಾದ ರಾಗವಾದರೂ ಸರಿ, ಮಧುರವಾದ ರಾಗವಾದರೂ ಸರಿ, ಎಲ್ಲವೂ ಆ ಜಗದೊಡೆಯನ ಲೀಲೆ ಎಂದು ಭಾವಿಸಿ ಮುಗುಳ್ನಗು. ಈ ಸ್ಥಿತಿಯನ್ನೇ ಸ್ಥಿತಪ್ರಜ್ಞತೆ ಎನ್ನುತ್ತಾರೆ. ಈ ಸ್ಥಿತಿಯನ್ನು ತಲುಪಿದ ಮನುಷ್ಯ ಎಂದಿಗೂ ದುಃಖದ ಸುಳಿಗೆ ಸಿಲುಕುವುದಿಲ್ಲ. ನಿನ್ನ ಜೀವನದ ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶ. ನಿನ್ನನ್ನು ನೀನು ಮರುಸೃಷ್ಟಿಸಿಕೊಳ್ಳಲು ಪ್ರಕೃತಿ ನೀಡುತ್ತಿರುವ ಬಂಪರ್ ಕೊಡುಗೆ. ಹಳೆಯ ಕಹಿ ನೆನಪುಗಳ ಸಮಾಧಿಯ ಮೇಲೆ ನಿಂತು ಅಳುವುದನ್ನು ಬಿಟ್ಟು ನವೀನವಾದ ಭವಿಷ್ಯತ್ತಿನ ಗೋಪುರವನ್ನು ಕಟ್ಟಲು ಇಂದೇ ತಳಹಾದಿ ಹಾಕು. ನಿನ್ನಲ್ಲಿ ಅಪ್ರತಿಮವಾದ ಶಕ್ತಿಯಿದೆ, ಅದಮ್ಯವಾದ ಧೈರ್ಯವಿದೆ, ಅಗಾಧವಾದ ಬುದ್ಧಿವಂತಿಕೆಯಿದೆ. ಇವೆಲ್ಲವನ್ನು ಹೊರತೆಗೆಯುವ ಸಮಯ ಬಂದಿದೆ. ನಿನ್ನನ್ನು ನೀನು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆ. ನಿನ್ನ ದುಃಖದ ಕತ್ತಲೆಯನ್ನು ಸೀಳಿ ಆಂತರಿಕ ಜ್ಞಾನದ ಸೂರ್ಯನಾಗಿ ನೀನು ಪ್ರಕಾಶಿಸು. ನಿನ್ನ ಬೆಳಕು ನಿನ್ನ ಜೀವನವನ್ನು ಮಾತ್ರವಲ್ಲ, ನಿನ್ನ ಸುತ್ತಲಿರುವ ನೂರಾರು ಜನರ ಜೀವನವನ್ನೂ ಬೆಳಗಿಸಲಿ. ಇದೇ ನಿನ್ನ ನಿಜವಾದ ಸ್ವರೂಪ, ಇದೇ ನಿನ್ನ ನಿಜವಾದ ಅಸ್ತಿತ್ವ, ಇದೇ ಜೀವನದ ಪರಮಸತ್ಯ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಂದನೆಗಳು.